25-30 ವರ್ಷಗಳ ಒಡನಾಟ. ಬೆಳಕು ಅಂದರೆ ಎರಡು ಥರ ಆಗ್ಬೋದು. ಒಂದು ರಾಜ್ಕುಮಾರ್ ಅವರೇ ಒಂದು ಬೆಳಕು, ಚಿತ್ರರಂಗಕ್ಕಾಗಲಿ ಅಥವಾ ಅವರು ಕಟ್ಟಿಕೊಟ್ಟ ಮೌಲ್ಯಗಳು ಸಮಾಜಕ್ಕೆ ಒಂದು ಬೆಳಕು. ಆ ಬೆಳಕನ್ನು ನಾನು ಕಂಡ ಹಾಗೆ ನಾನು ಏನಂತಾರೆ ಅವ್ರ ವ್ಯಕ್ತಿದ ಮೇಲೆ ನಾನು ಏನು ಬೆಳಕು ತೋರಿಸಿ ರಾಜ್ಕುಮಾರ್ ಅವ್ರನ್ನ ಎಳೆಯಾಗಿ ತೋರ್ಸೋಕ್ಕೆ ಪ್ರಯತ್ನಪಟ್ಟೆ. ಇದು ನಾನು ಕಂಡ ರಾಜ್ಕುಮಾರ್. ಹೇಳಿದ್ನಲ್ಲ ಹಾಗೆ ನಾವು ಬೆಂಗಳೂರಿಗೆ ಬಂದಾಗ ಏನಂತಾರೆ ಒಂದು ಹಬ್ಬದ ವಾತಾವರಣ, ಗಲಾಟೆಗಳು, ಹೊಡೆದಾಟಗಳು, ಟಿಕೆಟ್ಗೋಸ್ಕರ ಅಲ್ಲಿಂದ ನೋಡ್ಕೊಂಡ್ಬಂದೆ. ಈ ಮನುಷ್ಯ ನನಗೆ ನೋಡೋಕ್ಕಾಗುತ್ತಾ ಅನ್ನೋ ಥರ ಇತ್ತು. ನೋಡಿದ್ಮೇಲೆ ಹಾಗೆ ಹತ್ರ ಆಗ್ತಾಯಿದ್ರು. ಬರ್ತಾ ತುಂಬ ಆಪ್ತರಾದರು. ಆವಾಗ ಒಂದೊಂದು ವಿಚಾರಗಳು ಓದ್ತಾಯಿದ್ರು ಗೊತ್ತಾಗುತ್ತೆ. ಓಹೋ, ಹೇಗಿದ್ರಪ್ಪ ರಾಜ್ಕುಮಾರ, ಎಂಥ ಮನುಷ್ಯತ್ವ ಇದೆ, ಅದು ಅರ್ಥ ಆಗ್ತಾ ಹೋಗುತ್ತೆ. ಎಷ್ಟು ಪ್ರತಿಗಳನ್ನು ಈಗ ನಾನು ಸದ್ಯಕ್ಕೆ 1,000 ಪ್ರತಿಗಳಾಗ್ತೀನಿ. ಇಂಗ್ಲೀಷ್, ಕನ್ನಡ 1,000 ಆಗಿದೆ. ಇನ್ನು 2 ಥರದ ಮುದ್ರಿಕೆಗಳು 24 ತಾರೀಕು ಬರುತ್ತೆ. ಇನ್ನೂ 1,000 ಬರುತ್ತೆ. ಮುಂದೆ ಬರ್ಬೇಕು ಪುನೀತ್ ಅವರ ಏನು ಕಾಣೋದಿಲ್ಲ. ಪುನೀತ್ ಸರ್ ಮುಂದೆ ಬನ್ನಿ. ಹತ್ರಕ್ಕೆ ಬರಬೇಕಲ್ಲ ಸರ್.